ಏನು ಡಿಮ್ಯಾಂಡ್ ಇದೆ? ಅಂದರೆ ಈಗ ಒಂದು ವಿಶೇಷ ಪರಿಹಾರ ಘೋಷಣೆ ಮಾಡಬೇಕು ಅನ್ನೋಂಥದ್ದು ರೈತರದ್ದು, ಇಲ್ಲಿನ ಜನರದ್ದು, ಎಲ್ಲರದ್ದು ಇರುವಂಥದ್ದು ಈ ಭಾಗದ್ದು. CM ಬರ್ತಿದ್ದಾರೆ. ಈಗ ಭೀಮಾ ನದಿಯಲ್ಲಿ ಮತ್ತು ವಿಶೇಷವಾಗಿ ಈ ಸಲ ಭೀಮಾ ನದಿಯ ಸೀನಾ ಕಣಿವೆಯಲ್ಲಿ ಇವತ್ತು ಮಳೆಯಾಗಿ ಈ ಒಂದು ಪ್ರವಾಹಕ್ಕೆ ಒಂದು ಕಾರಣ ಆಗಿದೆ. ಮತ್ತು ಈ ಸಲ ನಾವು ಉಜ್ಜಿನಿಯಲ್ಲಿ ನೋಡ್ತಿದ್ವಿ. ಆ ಉಜ್ಜಿನಿ ಡ್ಯಾಮ್ನಿಂದ ಈ ಬೇಸಿನಲ್ಲಿ ಒಂದು ಆಗಿರುವಂಥದ್ದು ಕಡಿಮೆ. ಈ ಸೀನಾ ಬೇಸಿನಿಂದ ಆಗಿದ್ದರಿಂದ, ಯಾಕಂದರೆ ಸೀನಾ ಬೇಸಿನ್ ಕೆಪಾಸಿಟಿನೇ 1 ಲಕ್ಷ ಕ್ಯೂಸೆಕ್ಸ್ ಇದೆ. ಅಲ್ಲಿ ಸುಮಾರು 3.5 ಲಕ್ಷ 3 ಲಕ್ಷ ಕ್ಯೂಸೆಕ್ಸ್ ಈ ರೀತಿ ಪ್ರವಾಹ ಉಂಟಾಗಿದೆ. ಮತ್ತು ಭಾಳಷ್ಟು ನಮಗೆ ಅಲ್ಲಿ ಮಾನಿಟರಿಂಗ್ ಇಲ್ಲ. ಸಮನ್ವಯ ಮಾಡುವಂಥದ್ದು ಒಂದು ಕಮಿಟಿ ಯಾವ ರೀತಿ ಕೃಷ್ಣದಲ್ಲಿದೆ, ಅದು ಭೀಮಾದಲ್ಲಿಲ್ಲ. ಉಜ್ಜಿನಿ ಇರ್ಬೋದು ಅಥವಾ ಈಗ ಸೀನಾ ಇರ್ಬೋದು. ಆ ಒಂದು ಕೋರ್ಡಿನೇಷನ್ ಇರಲಾರ್ದಕ್ಕೆ ಸಡನ್ವಾಗಿ ನೀರು ಬಿಡುವಂಥದ್ದು. ಮತ್ತು ನಾನು ನಿನ್ನೆ ನೋಡ್ತಾ ಇದ್ದೆ, ಹಿಂದೆ ನಮ್ಮಲ್ಲಿ ಒಬ್ಬರು ಮಂಚಪ್ಪ ಕಲಬುರ್ಗಿ ಅಂತ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದರು, ಭೀಮಾ ಹೋರಾಟ ಅಧ್ಯಕ್ಷ ಆಗಿದ್ದರು. ಅವರು 2007ರಲ್ಲಿ KNNಗೆ, ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ಗೆ ಒಂದು ಮನವಿಯನ್ನು ಕೊಟ್ಟಿದ್ದರು. ಅನಿರ್ದಿಷ್ಟವಾಗಿ ಒಂದು ದಿವಸ ಇವರು ಬ್ಯಾಲಿಸ್ಟಿಕ್ ಕಟ್ಟಿದ್ದಾರೆ. ಅದೇ ಬಚಾವತ್ ತೀರ್ಪಿನಲ್ಲಿ ಮಹಾರಾಷ್ಟ್ರಕ್ಕೆ 300 TMC ನೀರನ್ನು ಬಳಕೆ ಮಾಡ್ಕೊಂಡು ಉಪಯೋಗ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಇವರಿಗೆ ಸುಮಾರು ಯಾರಿಗೆ ನಮ್ಮ ಮಹಾರಾಷ್ಟ್ರ ಭೀಮಾ ಬೇಸಿನಲ್ಲಿ ಸುಮಾರು 95 TMC. ಆದರೆ ಬಳಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಆದರೆ ಬಚಾವತ್ನಲ್ಲಿ ಒಂದು ಲೂಪ್ ಹೋಲ್ ಏನಿದೆ ಅಂದರೆ, ನೀವು ಸ್ಟೋರೇಜಸ್ ಬಗ್ಗೆ ಅದು ಹೇಳಿರೋದು. ಈಗ ಭೀಮಾ ಸೀನಾ ಒಂದು ಲಿಂಕು 17 TMC, ಒಂದು LIS ಒಂದು ಸುಮಾರು 20 TMCಗಿಂತ ಜಾಸ್ತಿ ಇದೆ. ಹೀಗೆ ಸುಮಾರು ಒಂದು 50 TMC. ನಾನು ಹೇಳುವಂಥದ್ದಲ್ಲ, KNNದವರು ಅಲ್ಲಿ ವಿಸಿಟ್ ಮಾಡಿ, ಅದು ಅಸಹಕಾರದ ಮಧ್ಯೆ ಅವತ್ತು ದಿವಸ ಅಲ್ಲಿ ವಿಸಿಟ್ ಮಾಡಿದ್ದಾರೆ. ಆ ವಿಸಿಟ್ ಮಾಡಿ ಅವತ್ತು ದಿವಸ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟನ್ನು ಹೇಳ್ತಾ ಇದ್ದೆ ನಾನು ಸುಮ್ಮನೆ ನನಗೆ ಆದಂಥ ವಿಚಾರಗಳನ್ನು ಹೇಳ್ತಾ ಇಲ್ಲ. ಆ ರಿಪೋರ್ಟ್ನಲ್ಲಿ ಹೇಳ್ತಾರೆ ಅಧಿಕೃತ ಡ್ಯಾಮ್ಸ್ ಇದ್ದಾವೆ, ಅನಧಿಕೃತವಾಗಿ ದಿವಸ ಏನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಸ್ಟೋರೇಜ್ ಮಾಡ್ಕೊಂಡು ಇವತ್ತು ದಿವಸ ಇವರು ಸಡನ್ನಾಗಿ ಇವತ್ತು ದಿವಸ ನೀರು ಬಿಡೋದ್ರಿಂದ ಅದಕ್ಕೆ ಕಾರಣ ಆಗ್ತದೆ. ಪ್ರಮುಖವಾಗಿ ಮಳೆ ಆಗಿದೆ. ಸೀನಾ ಬೇಸಿನಲ್ಲಿ ಅಷ್ಟು ಹಿಡಿಯುವಂಥದ್ದು ಪ್ರಕೃತಿ ಮುಂದೆ ನಾವು ಯಾರೂ ದೊಡ್ಡವರಲ್ಲ. ಈ ಎಲ್ಲ ಕಾರಣಗಳಿದ್ದಾವೆ. ಇದರಿಂದ ಬರೋದ್ರಿಂದ ಹಳ್ಳಿಗಳು ಮುಳುಗಡೆ ಆಗಿದ್ದಾವೆ. ಇವತ್ತು ಅಪಾರ ಬೆಳೆಗಳ ನಾಶ ಆಗಿದೆ. ನಮ್ಮ ಹಿಂದೆ ಬರೀ ಲೈನ್ ಎಸ್ಟಿಮೇಟ್ಸ್ ಬಿಜಾಪುರ ಸುಮಾರು 1 ಲಕ್ಷ ಹೆಕ್ಟೇರ್ಸ್ ಲೈನ್ ಎಸ್ಟಿಮೇಟ್. ಅದರಲ್ಲಿ ಮಳೆ ಭೀಮಾ ಫ್ಲಡ್ಸ್ ಬಿಟ್ಟು ಈ ಕಡೆ ಮಳೆನೂ ಕೂಡ ಆಗಿದ್ದಾವೆ. ಭೀಮಾ ನದಿ ಭಾಗನೂ ಕೂಡ ಆಯಿತು. 1 ಲಕ್ಷ ಹೆಕ್ಟೇರಷ್ಟು ದಿವಸ ಅಲ್ಲಿ ತೊಗರಿ, ಆಮೇಲೆ ನಮ್ಮ ವಿಶೇಷವಾಗಿ ಸಲ ಹತ್ತಿ ಬೆಳೆದಿತ್ತು. ಆ ಸಲ ಹತ್ತಿ ಸ್ವಲ್ಪ ಒಳ್ಳೆ ಬೆಲೆ ಬಂದಿತ್ತು. ತೊಗರಿಗೆ ಇದು ಆಗಿತ್ತು ಅಂತೇಳಿ ಸಲ ಹತ್ತಿ ಬೆಳೆದಿತ್ತು. ಹತ್ತಿ ಉದ್ರು ಸಂಪೂರ್ಣವಾಗಿ ಖರ್ಗಾಗ್ಬಿಟ್ಟು 100% ಲಾಸ್ಗಿದೆ. ಹತ್ತಿ, ತೊಗರಿ, ಆಮೇಲೆ ಊದು, ಆಮೇಲೆ ಕಬ್ಬು ಭಾಗಶಃ ನುಕ್ಸಾನ ಆಗಿದೆ. ಯಾಕಂದರೆ ಈ ಸಿಂದಗಿ ತಾಲೂಕು ಗಾಳಿ ಬಿಟ್ಟಿದ್ದ ಆ ಕಬ್ಬೆಲ್ಲ ಇದಾಗಿದೆ. ಇದೆಲ್ಲಕ್ಕಿಂತ ಮುಂದಿನ ನಮ್ಮ ಹಿಂಗಾರಿಯಲ್ಲಿ ಕೂಡ ಭೂಮಿ ತಯಾರು ಮಾಡ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ. ಯಾಕೆ ನೀರು ನಿಂತ್ಕೊಂಡ್ಬಿಟ್ಟಿದಾವಲ್ಲೆಲ್ಲ. ಆ ಬೆಳೆನೂ ಕೂಡ ಇವತ್ತು ಸಹ ರೈತರಿಗೆ ಭಾಳ ಕಷ್ಟ ಸಾಧ್ಯ ಇದೆ. ಇದೆಲ್ಲವನ್ನು ಮತ್ತು ರಸ್ತೆಗಳು ಹಾಳಾಗಿದ್ದಾವೆ ಮತ್ತು ಮನೆಗಳು ಎಲ್ಲನೂ ಕೂಡ ಕೆಲವೊಂದು ಕಡೆ ವಿಲೇಜ್ ಶಿಫ್ಟಿಂಗ್ ಕೂಡ ಕೇಳ್ತಾ ಇದ್ದಾರೆ. ಡಿಟೇಲ್ ಆಗಿ ಎಲ್ಲನೂ ಕೂಡ ಅದನ್ನು ಇದು ಮಾಡಿ ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮತ್ತು ಸಮೀಕ್ಷೆ ಮಾಡಿ ನಾನು ಜಿಲ್ಲಾಧಿಕಾರಿಗಳು, ಸಿಂದಗಿ ಶಾಸಕರು ಅಶೋಕ್ ಮನಗುಡಿ ಅವರು, ಶಾಸಕ ಅಂತ ನಮ್ಮ ಯಶವಂತರಾವ್ ಪಾಟೀಲರು ಎಲ್ಲರಿಗೂ ಮಾಡಿದರು. ಮತ್ತು ಈ ಸಲ ವಿಜಯಪುರ ನಮ್ಮ ಜಿಲ್ಲೆ ಹೇಳಬೇಕಂದ್ರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಮಳೆ ಆಗಿದ್ದು ನಮ್ಮ ವಿಜಯಪುರ ಜಿಲ್ಲೆ. ಇಡೀ ರಾಜ್ಯದಲ್ಲಿ ಫಸ್ಟ್ 60% ಜಾಸ್ತಿ ಮಳೆ ಆಗಿದೆ, 60%. ಸೆಕೆಂಡ್ ಹೈಯೆಸ್ಟ್ ಬಾಗಲಕೋಟೆ 28%. ಈಗ ಅದನ್ನು ಕೂಡ ಜಾಸ್ತಿ ಆಗಿದೆ, ಮತ್ತು ನಮ್ಮದು ಕೂಡ ಜಾಸ್ತಿ ಆಗಿದೆ. ನಮ್ಮಲ್ಲಿ 70 ಆಗಿದೆ. ನಮ್ಮಲ್ಲಿ ಹೈಯೆಸ್ಟ್ ಇದು KSMDC ಸ್ಟ್ಯಾಟಿಸ್ಟಿಕ್ಸ್ ಹೈಯೆಸ್ಟ್ ಇರೋದು. ಇದರ ಕಮ್ಯುಲೇಟಿವ್ ಒಂದು ದಿವಸಿಗೆ ಒಮ್ಮೆ ಆಗ್ತದೆ, ಹಂಗಲ್ಲ. ಟೋಟಲ್ ಈ ಫುಲ್ ಸೀಸನ್ನಲ್ಲಿ ಆಗಿರುವಂಥದ್ದು. ಗುಲ್ಬರ್ಗ ತಗೋರಿ, ಬೀದರ್ ತಗೋರಿ, ಭೀಮಾ ನದಿಯಲ್ಲಿ ದಿವಸ ಭಾಳ ವ್ಯಾಪಕವಾಗಿ ನಮಗಿಂತ ಜಾಸ್ತಿ ಆಗಿದೆ. ನಮ್ಮಲ್ಲಿ ವಿಶೇಷವಾಗಿ ಅಂದರೆ 3-4 ಹಳ್ಳಿಗೆ 2-3 ಹಳ್ಳಿಗೆ ದಿವಸ ಇಫೆಕ್ಟ್ ಆಗಿರ್ಬೋದು. ಸಿಂದಗಿ ತಾಲೂಕಿನಲ್ಲಿ ಮತ್ತು ಇಂಡಿ ತಾಲೂಕಿನಲ್ಲಿ ಭೀಮಾ ಫ್ಲಡ್ನಲ್ಲಿ
ಆದರೆ ನಿಮ್ಗೆ ನಮಗಿಂತ ಜಾಸ್ತಿ ಋತುರುಸ್ ಆಗಿದೆ. ಸೋಲಾಪುರ್ಗೂ ಆಗಿಲ್ಲ ಅಂತಲ್ಲ, ಅಲ್ಲಿ ಮಹಾರಾಷ್ಟ್ರದಲ್ಲೂ ಆಗಿದೆ, ಅವ್ರಿಗೂ ಕೂಡ ಪಟ್ಟು ಬಿದ್ದಿದೆ. ಇದಕ್ಕೆ ಯಾವ ರೀತಿ ಮುಂದೆ ನಾವು ಕ್ರಮಗಳು ಬೇಕು, ಮುಂದೆ ಇದು ಆಗ್ಲಾರ್ದಂಗೆ ಮಾಡಬೇಕಾಗಿದ್ರು ಕೂಡ ಕರ್ತವ್ಯ. ಯಾಕಂದ್ರೆ ಭೀಮಾದಲ್ಲಿ ನಾವು ನೋಡ್ತೀವಿ ಡೆಫಿಷಿಯಂಟ್ ಬೇಸ್ ಅಂತೀವಿ ನಾವು. ನಾನು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೀನಲ್ಲ, ಅನೇಕ ಯೋಜನೆಗಳು ಕುಡಿ ಮಲ್ಟಿ ವಿಲೇಜ್ ಸ್ಕೀಮ್ಸು, ಕುಡಿ ನೀರಿನ ಯೋಜನೆಗಳು, ಕೆರೆ ತುಂಬು ಯೋಜನೆಗಳು, ಅವು 4 ವರ್ಷದಲ್ಲಿ 2 ವರ್ಷ ನೀರು ಬರೋದಲ್ಲ, 1 ವರ್ಷ ರೀತಿ ಪ್ರವಾಹ ಬರ್ತದೆ, 1 ವರ್ಷ ನಾರ್ಮಲ್ ಇರ್ತದೆ. 4 ವರ್ಷದಾಗ 2 ವರ್ಷ ನೀರು ಇರೋದಲ್ಲ, 1 ವರ್ಷ ಈ ರೀತಿ ಪ್ರವಾಹ ಬರ್ತದೆ, 1 ವರ್ಷ ನಾರ್ಮಲ್ ಇರ್ತದೆ. ಅಂದ್ರೆ ಯೋಜನೆ ಮಾಡಿದಾಗ ನಮ್ಗಾಗುವಂಥ ಲಾಭ ಕೇವಲ 1 ವರ್ಷಕ್ಕೆ, 4 ವರ್ಷದಲ್ಲಿ ಅದನ್ನು ಕೂಡ ನಾವು ನೋಡಿದ್ದೀವಿ. ಸೊ ಹೀಗಾಗಿ ಅದನ್ನು ಸಮಗ್ರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ. ಸುಮ್ಮನೆ ನಾನು ಒಂದೇನೋ ಹೇಳಿಕೆ ಕೊಟ್ಟು ಹೋಗುವಂಥದ್ದಲ್ಲ. ಎಲ್ಲರೂ ಕೂಡ ಅರ್ಥೈಸ್ಕೊಂಡಿದ್ದೀವಿ. ಈಗ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಕೂಡ ಮಾತಾಡಿದರು. ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ಏನೇನು ನಮ್ಮ ಸಮಸ್ಯೆಗಳು ನನಗೆ ಗೊತ್ತಿದೆ, ಅವರ ಇಲ್ಲಿಯ ಸಮಸ್ಯೆಗಳನ್ನ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಗೊತ್ತಿದೆ. ನಾವೆಲ್ಲ ಕಲೆಕ್ಟಿವ್ ಆಗಿ ಮುಖ್ಯಮಂತ್ರಿಗಳಿಗೆ ಅದನ್ನು ವಿವರಣೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳಿಂದ ಏನು ಸಾಧ್ಯ ಆಗ್ತದೆ ಎಲ್ಲ ರೀತಿಯ ಸಹಕಾರವನ್ನು. ಇನ್ನೊಂದು ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕಿಂತ ಕೇಂದ್ರ ಸರ್ಕಾರದ ಜವಾಬ್ದಾರಿ ಭಾಳಷ್ಟಿದೆ. ಕೇಂದ್ರ ಸರ್ಕಾರದ ಹಾಕ್ತೀನಿ ನೋಡಿ, NDRF ನಾಮ್ಸ್ನಲ್ಲಿ ಏನು ಕ್ರಾಪ್ ಲಾಸಿಗೆ ಏನು ಪರಿಹಾರ ಸಿಗ್ತದೆ, 2 ಹೆಕ್ಟರ್ಗೆ ಸುಮಾರು 1 ಹೆಕ್ಟರ್ಗೆ ಸುಮಾರು 8,500 ರೂಪಾಯಿ, 2 ಹೆಕ್ಟರ್ನ 17,000 ರೂಪಾಯಿ. 17,000 ರೂಪಾಯಿ ಇವತ್ತು ದಿವಸ ನೀವು ಹತ್ತಿ ತಗೊಳ್ರಿ, ಅವ್ರ ಖರ್ಚಾಗಿದೆ 30,000. ಅವ್ರ ಬೀಜ, ಗೊಬ್ಬರ, ನಾಟಿ ಮಾಡಿದೆಲ್ಲ ಕುಕ್ಕಡ ತುಣಸ, ಕೂಲಿ ಎಲ್ಲ ಕೊಡ್ಕೊಂಡು ಒಂದು ತುಣಸ ಎದಕ್ಕೂ ಅದು ಸಾಲದಿಲ್ಲ. ಮತ್ತು 2 ಹೆಕ್ಟರ್ಗೆ ಲಿಮಿಟೆಡ್ ಇದು, 2 ಹೆಕ್ಟರ್ನ 5 ಎಕರೆ ಅಷ್ಟಕ್ಕೆ ಕೊಡ್ತದೆ. ಎಲ್ಲ ಸಮಸ್ಯೆಗಳು ನಮಗೆ ನಾವು ಮುಖ್ಯಮಂತ್ರಿಗಳಿಗೆ 3 ಮಂದಿ ಚರ್ಚೆ ಮಾಡ್ತೀವಿ. ಅದಕ್ಕೆ ನಾನು ಬೇಗ ಬಂದಿದ್ದೀನಿ, 1 ಗಂಟೆ 3 ಮಂದಿ ಚರ್ಚೆ ಮಾಡಿ ಸಾಮೂಹಿಕವಾಗಿ ಒಂದು ದಿವಸ ಆ ಮುಖ್ಯಮಂತ್ರಿಗಳಿಗೆ ಮನವೊಲಿಸಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೂಡ ನಡೆಸಿ ಕೇಂದ್ರ ಸರ್ಕಾರದ ಕಾಯ್ದುಕೊಂಡ ವಿಜೇಂದ್ರ ಅವರು ಅದೇ ಹೇಳ್ತಾ ಇದ್ದಾರೆ, ಕೇಂದ್ರದ ಕಡೆ ಬಟ್ ಮಾಡಬೇಡಿ, ಫಸ್ಟ್ ನಿಮ್ ಪರಿಹಾರ ರಾಜ್ಯ ಸರ್ಕಾರದ ಕೆಲಸ ಮಾಡಿ. ಇವತ್ತು ಸ್ಪೆಷಲ್ ಪ್ಯಾಕೇಜ್ ಘೋಷಣೆ ಮಾಡಿ ಬರಲಿ ಅಂತ ಹೇಳ್ತಾರೆ ಅವರು. ಚರ್ಚೆ ಮಾಡ್ತೀವಿ ನಾವೀಗ. ಈಗ ಕೇಂದ್ರ ಇಷ್ಟೆಲ್ಲ ಕೇಂದ್ರ ಸರ್ಕಾರ ಯಾರು ಹೇಳಿದ್ರೆ ಬಿಜೆಪಿ ಹೇಳ್ತಾರ? ವಿಜೇಂದ್ರ ಹೇಳ್ರಿ, ಅಲ್ಲಿ ಅಪ್ಪರ್ ಭದ್ರ ಯೋಜನೆ ಗೊತ್ತಾ? ಏನಾಗಿತ್ರಿ? ಎಷ್ಟು ಘೋಷಣೆ ಮಾಡಿದ್ರು? 5,000 ಕೋಟಿ ಕ್ಯಾಬಿನೆಟ್ನಲ್ಲಿ, ಕೇಂದ್ರ ಕ್ಯಾಬಿನೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಬಂತ. ನ್ಯಾಷನಲ್ ಪ್ರಾಜೆಕ್ಟ್ ಬಂತ. ನಮ್ಮ ಟ್ಯಾಕ್ಸಸ್ನಲ್ಲಿ ನಮ್ಮ ಡೆವಲ್ಯೂಷನ್ ಕೂಡ ಕೊಡ್ತಾ ಇರಲಿಲ್ಲ ಸರಿಯಾಗಿ. ಹೇಳು ವಿಜೇಂದ್ರಗೆ, ಹೋಗಪ್ಪ ಅಕ್ಕ ಅಪ್ಪರ್ ಭದ್ರಾ ತಗೊಂಬ ಅಂತ ಹೇಳಿ. ಎಷ್ಟು ವರ್ಷ ಆಯ್ತು ಈಗ? ಲಾಸ್ಟ್ ಮಿನಿಟ್ ಅಲ್ಲ, 4-5 ವರ್ಷ ಆಯ್ತು. ಸುಮ್ಮನೆ ರಾಜಕಾರಣ ಮಾಡುವಂಥದ್ದು ಯಾವ ರೀತಿ ಕೇಂದ್ರ ಸರ್ಕಾರ ಇರ್ತದೆ. ನಮ್ಮ ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದನ್ನೇ 14ನೇ ಫೈನಾನ್ಸ್ ಮತ್ತು 15ನೇ ಫೈನಾನ್ಸ್ ಸುಮಾರು 60,000 ಕೋಟಿ ರೂಪಾಯಿ ಡಿಫರೆನ್ಸ್ ಇದೆ. ಹೇಳಿದವ್ರಿಗೆ ಮುಟ್ಟಾಳ ಸರ್ಕಾರ ಅಂತಾರೆ, ಮುಟ್ಟಾಳ ಸರ್ಕಾರ ಅಂತಾರೆ ರಾಜ್ಯ ಸರ್ಕಾರ. ಮುಟ್ಟಾಳು ಯಾರು ನಿಮ್ಗೆ ಗೊತ್ತಾಯ್ತಲ್ಲ? ಅಪ್ಪರ್ ಭದ್ರಾ ರೊಕ್ಕ ಕೊಡಲಾದವರು ಮುಟ್ಟಾಳರು. ನಮ್ಮ ಡೆವಲ್ಯೂಷನ್ದಲ್ಲಿ 14ನೇ ಫೈನಾನ್ಸ್ 15ನೇ ಫೈನಾನ್ಸ್ದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂಥವ್ರು ಮುಟ್ಟಾಳರು. ಮುಖ ನೋಡ್ಕೊಂಡು ದೇವ್ರಿಗೆ ನಾವು ಮುಟ್ಟಾಳರು ಇದ್ದಾರೆ, ಮತ್ತವ್ರಿಗೆ ಮಾತಾಡ್ತಾರೆ ಮುಟ್ಟಾಳ ಅಂತ. ಥ್ಯಾಂಕ್ ಯು.